ಅಕ್ಷತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯನ್ನು ಅಕ್ಷಯ ತದಿಗೆ ಎಂದು ಆಚರಿಸಲಾಗುತ್ತಿದೆ. ಅಕ್ಷಯ ಎಂದರೆ ಕ್ಷಯಿಸದೆ ವೃದ್ಧಿಯಾಗುವುದು ಎಂದು ಅರ್ಥ. ಈ ದಿನ ಸೂರ್ಯಚಂದ್ರರು ತಮ್ಮ ಗರಿಷ್ಠ ಮಟ್ಟದ ಕಾಂತಿಯನ್ನು ಹೊಂದಿರುವುದರಿಂದ ಈ ದಿನವಿಡೀ ಯಾವುದೇ ಶುಭ ಕಾರ್ಯಕ್ಕೆ ಮಂಗಳಕರವಾದುದು. ಅಕ್ಷರಾಭ್ಯಾಸ, ಮದುವೆ, ಉಪನಯನ, ಗೃಹ ಪ್ರವೇಶ, ಹೊಸ ವ್ಯವಹಾರ ಆರಂಭ ಎಲ್ಲದಕ್ಕೂ ಸುಮುಹೂರ್ತದ ಪಂಚಾಂಗ ಶುದ್ಧಿಯ ದಿನವೆಂದು ಪರಿಗಣಿಸಲ್ಪಟ್ಟಿದೆ. ಈ ದಿನಕ್ಕೆ ಕೆಲವೊಂದು ಘಟನೆಗಳು ಪುರಾಣಗಳಲ್ಲಿವೆ. ಅಕ್ಷಯ ತದಿಗೆ ದಿನದಂದೇ ಮಹರ್ಷಿ ವೇದವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತದ ಮಹಾಕಾವ್ಯದ ಲೇಖನ ಕಾರ್ಯವನ್ನು ಆರಂಭಿಸಿದರು. ಮಹಾವಿಷ್ಣುವು ಪರಶುರಾಮನಾಗಿ ಅವತಾರವೆತ್ತಿದ್ದು ಇದೇ ದಿನ. ಶ್ರೀಕೃಷ್ಣನ ಅಣ್ಣ ಬಲರಾಮ ಜನಿಸಿದ್ದು ಅಕ್ಷಯ ತದಿಗೆಯಂದು. ಶ್ರೀಕೃಷ್ಣನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನಿತ್ತ ಸುದಿನ ಅಕ್ಷಯ ತದಿಗೆ. ಜನ್ಮಾಂತರಗಳ ಪಾಪ ದೋಷಗಳನ್ನು ನಿವಾರಿಸುವ ಗಂಗಾಮಾತೆಯ ಪವಿತ್ರ ನದಿಯಾಗಿ ಸ್ವರ್ಗದಿಂದ ಧರೆಗಿಳಿದ ದಿನವಿದು. ಸಂಪತ್ತಿನ ಒಡೆಯ, ದೇವತೆಗಳಲ್ಲಿಯೇ ಅತಿ ಶ್ರೀಮಂತ, ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾದ ಯಕ್ಷರಾಜನಾದ ಕುಬೇರನು ಮಹಾಲಕ್ಷ್ಮಿಯನ್ನು ಪೂಜಿಸುವ ಶುಭ ದಿನ ಅಕ್ಷತೃತೀಯ. ತ್ರೇತಾಯುಗದ ಆರಂಭವಾದುದು ಇದೇ ದಿನದಂದು ಎಂಬ ನಂಬಿಕೆ ಜನಮಾನಸದಲ್ಲಿದೆ. 12ನೇ ಶತಮಾನದ ಮಹಾಪುರುಷ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಇದೇ ದಿನದಂದು. ಪರಮ ಪವಿತ್ರಳಾದ ಸೀತಾದೇವಿಯ ಅಗ್ನಿ ಪರೀಕ್ಷೆಯಿಂದ ಬಾಹ್ಯವಾಗಿಯೂ ತಾನು ಪರಿಶುದ್ಧಳು ಎಂಬುದನ್ನು ಜಗತ್ತಿಗೆ ಪ್ರಕಟಿಸಿದ್ದು ಅಕ್ಷತದಿಗೆಯ ದಿನ. ಲಂಕಾನಗರವು ಯಾರದು ಎಂದು ಕೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಕೊಡುವ ಉತ್ತರ ರಾವಣ ಎಂದು. ವಾಸ್ತವವೆಂದರೆ ಲಂಕೆಯನ್ನು ನಿರ್ಮಿಸಿದವರು ಕುಬೇರ, ರಾವಣನ ಅಣ್ಣ. ರಾವಣನ ಅಣ್ಣನಿಂದ ಲಂಕಾನಗರವನ್ನು ವಶಪಡಿಸಿಕೊಂಡು ಕುಬೇರನನ್ನು ಉತ್ತರ ದಿಕ್ಕಿಗೆ ಓಡಿಸಿ ತಾನೂ ಲಂಕೇಶನಾದ. ಕುಬೇರನು ಲಂಕಾನಗರವನ್ನು ನಿರ್ಮಾಣ ಮಾಡಿಸುವಾಗ ಅಕ್ಷತೃತೀಯದಂದು ಸುವರ್ಣ ವಿಶ್ವಕರ್ಮರಿಂದ ಭೂಮಿ ಪೂಜೆಯನ್ನು ಮಾಡಿಸಿದ್ದನು. ಇದರಿಂದ ಲಂಕಾನಗರವು ಸ್ವರ್ಣಲಂಕೆಯಾಯಿತು ಎಂದು ರಾಮಾಯಣದಲ್ಲಿ ಹೇಳಿದೆ. ಅಕ್ಷಯ, ಕ್ಷಯ ಎಂದರೆ ನಾಶ. ನಾಶವಿಲ್ಲದ್ದು ಅಕ್ಷಯ. ನಾಶವಾಗುವುದು ತಾತ್ಕಾಲಿಕ, ನಾಶವಾಗದ್ದು ಶಾಶ್ವತ. ಮಾಡುವ ಕೆಲಸವಿರಲಿ, ಬೇಡುವ ಫಲವಿರಲಿ, ಎಲ್ಲದರಲ್ಲಿಯೂ ಎರಡು ವಿಧ, ಕ್ಷಯ ಮತ್ತು ಅಕ್ಷಯ. ಲೌಕಿಕ ಸಾಧನೆ, ಲೌಕಿಕ ಫಲ ಎರಡೂ ಕ್ಷಯ, ತಾತ್ಕಾಲಿಕ. ಪಾರಮಾರ್ಥಿಕ ಸಾಧನೆ, ಪರಮಪುರುಷಾರ್ಥ ಫಲ ಈ ಎರಡೂ ಅಕ್ಷಯ, ನಾಶವಾಗದ ಸಾಧನೆ ಮತ್ತು ಮೋಕ್ಷವೆಂಬ ಶಾಶ್ವತ ಸುಖಕ್ಕೆ ಕಾರಣ. ಅಕ್ಷತೃತೀಯ ಬಂಗಾರ ಕೊಂಡಿಟ್ಟುಕೊಳ್ಳಿ ಎನ್ನುತ್ತಾರೆ ಮನೆಯಲ್ಲಿ ಹಿರಿಯರು. ಏನಿದು ಬಂಗಾರ? ಎಂಥ ಬಂಗಾರ? ಮತ್ತು ಆಭರಣದ ಬಂಗಾರವೆಂದರೆ ಅದು ತಾತ್ಕಾಲಿಕ. ಇಂದು ನಮ್ಮದು, ನಾಳೆ ಮತ್ತೊಬ್ಬರದು. ಶಾಶ್ವತ ನಾಶವಾಗದ ಬಂಗಾರ ಕೊಳ್ಳಿ ಎನ್ನುತ್ತಾರೆ ಜ್ಞಾನಿಗಳು. ರಂಗನಾಥನ ದಿವ್ಯಮಂಗಳ ನಾಮವೆಂಬ ಬಂಗಾರವಿಡಬಾರದೆ? ಇದು ನಿನಗೊಪ್ಪುವ ಬಂಗಾರ. ಇದನ್ನೇ ಇಡು, ತೊಡು, ಶಾಶ್ವತ ಸುಖ ಸೂರಾಡು ಎನ್ನುತ್ತಾರೆ ಪುರಂದರ ವಿಠಲನಿಗೆ ಅತಿ ಪ್ರಿಯ ದಾಸರು. ಹರಿನಾಮ ತಂದು ಕೊಡುವಂತಹ ಸುಖವೇ ನಿಜವಾದ ಬಂಗಾರದಂತಹ ಸುಖ. ಅದಕ್ಕೂ ಮಿಗಿಲು ಹೌದು. ಯಾಕೆ? ಕಲಿಯುಗದಲ್ಲಿ ಹರಿನಾಮವೇ ಸಾಧಕ ಮತ್ತು ತಾರಕ. ಶರೀರ ನಾಶವಾಗುತ್ತದೆ, ಅದಕ್ಕಾಗಿ ಶರೀರವಿರುವವರೆಲ್ಲ ಕ್ಷರರು. ಲಕ್ಷ್ಮೀದೇವಿ ಅಪ್ರಾಕೃತ ಶರೀರೆ, ನಾಶವಿಲ್ಲ ಅವಳ ಶರೀರಕ್ಕೆ. ಅವಳು ಅಕ್ಷರಳು. ಈ ಅಕ್ಷರಗಿಂತ ನಾನು ಉತ್ತಮ, ಪುರುಷೋತ್ತಮ ಎಂದು ಸರ್ವೋತ್ತಮ ಶ್ರೀಕೃಷ್ಣ ಗೀತೆಯಲ್ಲೂ ಸಾರುತ್ತಾನೆ. ಶ್ರೀಹರಿಯೇ ಕೃಷ್ಣ, ಅದಕ್ಕಾಗಿ ಹರಿನಾಮವೇ ಶ್ರೇಷ್ಠ. ಅದುವೇ ಬಂಗಾರ, ಅದಕ್ಕಾಗಿ ಈ ಬಂಗಾರ ಕೊಂಡುಕೊಳ್ಳಿ. ಹರಿನಾಮ ನಾಲಿಗೆಗೆ ಮೇಲಿರಲಿ ಎನ್ನುತ್ತಾರೆ ಹಿರಿಯರು. ಮತ್ತೆ ಅಕ್ಷಯ ಫಲ ಕೊಡುವವನು ಶ್ರೀಹರಿಯೇ. ನಾವು ಪರಮಾತ್ಮನಿಗೆ ಕೊಡುವುದು ಕ್ಷಯ ಮತ್ತು ಮಿತ, ಅದು ಅವನದೇ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ. ಆದರೆ ಆತನು ಕೊಡುವುದು ಅಕ್ಷಯ, ಅಮಿತ. ಅದಕ್ಕಾಗಿ ದಾಸರು ಹೇಳಿದ್ದು, ಕೊಟ್ಟಿದುದ ಅನಂತ ಮಡಿ ಮಾಡಿ ಕೊಡುವ, ಆಪತ್ತಿನಲ್ಲಿ ದ್ರೌಪದಿ ಕೊಟ್ಟಿದ್ದೇನು? ಭಕ್ತಿ ಪುಷ್ಪ. ಕೃಷ್ಣ ಮರಳಿ ಕೊಟ್ಟದ್ದು ಅಕ್ಷಯ ವಸ್ತ್ರ. ತೊಳೆದಿಟ್ಟ ಅಕ್ಷಯ ಪಾತ್ರೆಯಿಂದ ಅಕ್ಷಯ ಅಡಿಗೆ ದ್ರೌಪದಿಗೆ ದೊರಕಿಸಿಕೊಟ್ಟಿದ್ದು ಶ್ರೀಕೃಷ್ಣನೇ. ಒಪ್ಪಿಡಿ ಅವಲಕ್ಕಿಗೆ ಕುಚೇಲನಿಗೆ ಅಖಿಲಾರ್ಥವ ಕೊಟ್ಟ ಕರುಣಾನಿಧಿ. ತರಳ ಧ್ರುವರಾಯನಿಗೆ ಭಕ್ತ ವಿಭೀಷಣನಿಗೆ ಅಕ್ಷಯ ಪಟ್ಟವನ್ನಿತ್ತ.
ಅಹಲ್ಯೆ ಅಕ್ಷಯ ಸೌಭಾಗ್ಯ ಶಬರಿ ಸದ್ಗತಿ ಪಡೆದರು. ಹನುಮಂತ ದೇವರು ಬೇಡಿ ನಿಜ ಭಕುತಿ ಪಡೆದವರು. ಜಯ ವಿಜಯರು ಅಕ್ಷಯ ಸುಖದ ಸದ್ಗತಿ ಪಡೆದರು. ಅಕ್ಷತೃತೀಯ ಶುಭಾಶಯಗಳು. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.